ವೆಲ್ತ್ ಆಫ್ ರೆಸಿಪೀಸ್ ಆ್ಯಂಡ್ ಬ್ಲಾಗ್ಸ್ಗೆ ಎಲ್ಲರಿಗೂ ಸ್ವಾಗತ. ನಾನು ಉಮಾ. ಇವತ್ತು ಒಂದು ಸಾಂಬಾರು ವೆರೈಟಿನ ತೊಗೊಂಬಂದಿದ್ದೀನಿ. ತುಂಬ ಸಾಂಬಾರು ತೋರಿಸಿದ್ದೀನಿ. ಇಲ್ಲಿ ನಾನು ಎಲ್ಲ ಥರ ಕಾಳನ್ನ ಮೊಳಕೆ ಕಟ್ಟಿರೋಂಥ ಸಾಂಬಾರು ಮಾಡ್ತಿದ್ದೀನಿ. ಅಲಸಂದೆ ಕಾಳು, ಹುರುಳಿ, ಕಡಲೆಕಾಳು, ಈ 3 ಕಾಳು ಮೊಳಕೆ ಕಟ್ಟಿ ಸಾಂಬಾರು ಮಾಡ್ತಿದ್ದೀನಿ. ಒಂದು ಒಗ್ಗರಣೆ ಕೊಟ್ಟಿದ್ದೀನಿ. ಇದು ಕೊಟ್ಟು ಒಂದು ವಿಜಿಲ್ ಬೇಯಿಸಿದ್ದೀನಿ. ಆ್ಯಕ್ಚುಲಿ ಇದನ್ನು ನಾನು ಆಗಲೇ ಬೆಂದಿದೆ. ಇದು ಇಲ್ಲಿ ಹಲಸಿನ ಬೀಜ ಕೂಡ ಹಾಕಿದ್ದೀನಿ. ಸೀಸನ್ ಅಲ್ವಾ ಇವಾಗ. ಇಲ್ಲಿ ತರಕಾರಿ ಮಾವಿನಕಾಯಿ ತೊಗೊಂಡಿದ್ದೀನಿ ಸ್ವಲ್ಪ. ಇದು ಆಲೂಗೆಡ್ಡೆ ಒಂದು ತೊಗೊಂಡಿದ್ದೀನಿ. ಗೆಡ್ಡೆಕೋಸು ಒಂದು ದಪ್ಪು ತೊಗೊಂಡಿದ್ದೀನಿ. ನೋಡಿ ಈ ರೀತಿ ಕಟ್ ಮಾಡ್ಕೊಂಡಿದ್ದೀನಿ. ಸ್ವಲ್ಪ ದಪ್ಪಕ್ಕೆ ಕಟ್ ಮಾಡಿದ್ದೀನಿ. ಇದು ಕ್ಯಾರೆಟ್ ಒಂದು 2 ತೊಗೊಂಡಿದ್ದೀನಿ. ಬೀನ್ಸ್ ಸ್ವಲ್ಪ ತೊಗೊಂಡಿದ್ದೀನಿ. ಎಲ್ಲ ಈ ಥರ ದಪ್ಪಕ್ಕೆ ಕಟ್ ಮಾಡ್ಕೊಂಡು ತೊಳೆದು ಎಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಕಾಳು ಜೊತೆ ಈ ತರಕಾರಿ ಎಲ್ಲ ಹಾಕ್ಬಿಟ್ರೆ ತುಂಬ ಬೆಂದೋಗ್ಬಿಡುತ್ತೆ. ಅದಕ್ಕೆ ಫಸ್ಟು ಕಾಳನ್ನೇ ಬೇಯಿಸ್ಕೊಂಡು ಇದನ್ನು ಆಮೇಲೆ ಸಣ್ಣದಾಗಿ ಒಂದು ವಿಜಿಲ್ ಹಾಕ್ಕೊಂಡ್ರೆ ಸಾಕು. ಸೊ ಈ ಎಲ್ಲ ತರಕಾರಿನೂ ಹಾಕಿ ಒಂದು ವಿಜಿಲ್ ಹಾಕಿ ಬೇಯಿಸ್ಕೋಬೇಕಾಗುತ್ತೆ. ಜೊತೆಗೆ ಸ್ವಲ್ಪ ನೋಡಿ ಇದೆಲ್ಲ ನೀರು ಕೂಡ ಅಷ್ಟೇ, ತುಂಬ ಒಂದೇ ಸರಿ ಹಾಕ್ಬಿಡ್ಬಾರ್ದು. ಬೇಯಕ್ಕೆ ಎಷ್ಟು ಬೇಕೋ ಅಷ್ಟು ಮಾತ್ರ ನೀರು ಹಾಕ್ಕೊಂಡು ಆಮೇಲೆ ಬೇಕಾದ್ರೆ ನಿಮಗೆ ಸಾರನ್ನ ಹೆಚ್ಚಿಸ್ಕೋಬೋದು. ಇವಾಗ ನಾನಿಲ್ಲಿ ತರಕಾರಿ ಎಲ್ಲ ಹಾಕಿ ಸಾಂಬಾರು ಪುಡಿ ಕೂಡ ಹಾಕ್ತಾಯಿದ್ದೀನಿ. ಮನೇಲಿ ಮಾಡಿರೋದು ಒಂದು ದೊಡ್ಡ ಸ್ಪೂನಲ್ಲಿ ಹಾಕ್ತಾಯಿದ್ದೀನಿ ಇದನ್ನು ನಾನು. ಸೊ ಇದು ಹಾಕಿ ಕೂಗಿಸಿದ್ರೆ ಖಾರದ ಪುಡಿ, ಸಾಂಬಾರು ಪುಡಿ ಎಲ್ಲ ಹಿಡ್ಕೊಂಡು ತರಕಾರಿ ಕಾಳು ಬೇಯುತ್ತೆ. ಸಾರು ತುಂಬಾ ಟೇಸ್ಟಿ ಆಗುತ್ತೆ ಆವಾಗ. ಇಲ್ಲಿ ಒಂದು ವಿಜಿಲ್ ಹಾಕಿ ಬೇಯಿಸ್ತಾ ಇದ್ದೀನಿ. ಎಲ್ಲ ತರಕಾರಿ ಹಾಕಿದ್ದೀನಲ್ಲ ಅದನ್ನು. ಇವಾಗ ರುಬ್ಬೋದಕ್ಕೆ ಒಂದು ಲೈಟಾಗಿ ಮಸಾಲ ರೆಡಿ ಮಾಡ್ಕೊಳ್ಳೋಣ. ಒಂಚೂರು ಎಣ್ಣೆ ಹಾಕ್ಕೊಂಡಿದ್ದೀನಿ ಇಲ್ಲಿ. ಅದಕ್ಕೆ ಸ್ವಲ್ಪ ಸ್ಪೈಸಸ್ಸು, ಒಂಚೂರು ಚಕ್ಕೆ, ಲವಂಗ, ಮೊಗ್ಗನ್ನ ಒಂದು 2 ಹಾಕ್ಕೊಂಡಿದ್ದೀನಿ. ಈ ಮಸಾಲೆ ಸಾರಿಗೆ ಸ್ವಲ್ಪ ಸ್ಪೈಸಸ್ ಹಾಕಿದ್ರೆ ಚೆನ್ನಾಗಿರುತ್ತೆ. ಜಾಸ್ತಿ ಹಾಕೋಕ್ಕೆ ಹೋಗ್ಬಾರ್ದು, ಎಲ್ಲ ಒಂಚೂರು ಹಾಕಿ. ಇಲ್ಲಿ ಗಸಗಸೆ, ಕರಿಬೇವು, ಬೆಳ್ಳುಳ್ಳಿ, ಈರುಳ್ಳಿನ ಅದನ್ನು ಸಹ ಹುರ್ಕೊಂಡು ಬರೋಣ. ಒಂಬಣ್ಣ ಬರೋವರೆಗೆ ಹುರಿದು ಮಾಡೋಣಂತೆ, ಚೆನ್ನಾಗಿರುತ್ತೆ. ಸೊ ಇಲ್ಲಿ ಒಂದು 2 ನಿಮಿಷ ಫ್ರೈ ಮಾಡ್ಕೊಂಡು ಕಲರ್ ಚೇಂಜ್ ಆಯಿತು. ಶುಂಠಿ ಹಾಕ್ಕೋತಿದ್ದೀನಿ, ಕಾಯಿ ಕೂಡ ಹಾಕ್ಕೋತಿದ್ದೀನಿ. ನೋಡಿ ಇಲ್ಲಿ ಬೆಂದಿದೆ ಇದು ತರಕಾರಿ ಮತ್ತು ಕಾಳು ಕರೆಕ್ಟಾಗಿ ಬೆಂದಿದೆ. ಸ್ವಲ್ಪ ಉಪ್ಪು ಹಾಕಿ ಬೇಯಿಸಿದ್ದೀನಿ ನಾನು. ಒಂದು ವಿಜಿಲ್ ಹಾಕಿದ್ರೆ ಸಾಕದಷ್ಟೇ, ತುಂಬ ಜಾಸ್ತಿ ಬೇಯಿಸೋಕೆ ಹೋಗ್ಬಾರ್ದು. ತರಕಾರಿ ಎಲ್ಲ ರೆಡಿಯಾಗಿದೆ ನೋಡಿ, ಹದವಾಗಿ ಬೆಂದಿದೆ ಇಲ್ಲಿ. ಸೊ ಬೆಂದಿರೋ ಅಂಥ ಕಾಳು ತರಕಾರಿಗೆ ನಾವು ರುಬ್ಬಿರೋ ಅಂಥ ಮಿಶ್ರಣ ಹಾಕೋತಾ ಇದ್ದೀವಿ. ಎಲ್ಲ ಹುರ್ಕೊಂಡಿದ್ವಲ್ಲ ಅದು ಮಿಶ್ರಣ. ಸೊ ಜೊತೆ ಕೊತ್ತಂಬರಿ ಸೊಪ್ಪು ಹಾಕಿ ಕೈ ಆಡಬೇಕು. ಹುಣಸೆಹಣ್ಣು ಹಾಕೋಂಗಿಲ್ಲ ಇದು, ಯಾಕಂದರೆ ನೀವು ಮಾವಿನಕಾಯಿ ಹಾಕಿದ್ದೀನಲ್ಲ ಅದೇ ಹುಳಿ ಸಾಕಾಗುತ್ತೆ. ಟೊಮೆಟೊ ಕೂಡ ಹಾಕಿಲ್ಲ ನಾನು. ಸೊ ನೋಡಿ ನೀರು ಕನ್ಸಿಸ್ಟೆನ್ಸಿ ಎಷ್ಟು ಬೇಕೋ ನೀವು ನೀರು ಹಾಕ್ಕೊಂಡ್ರೆ ನಮ್ಮದು ಮೊಳಕೆ ಹುರುಳಿಕಾಳು, ಅಲಸಂದೆ ಕಾಳು, ಕಡಲೆಕಾಳು ಮಿಕ್ಸ್ ಆಗಿರುವಂಥ ತರಕಾರಿ ಜೊತೆ ಮಿಕ್ಸ್ ಆಗಿರುವಂಥ ಸಾಂಬಾರು ಆಗಿದೆ. ಇದು ಪೂರಿ, ಚಪಾತಿ, ಮುದ್ದೆ, ಅನ್ನ ಎಲ್ಲದಕ್ಕೂ ತುಂಬ ಚೆನ್ನಾಗಿರುತ್ತೆ. ನಾನು ಮಧ್ಯಾಹ್ನ ಊಟಕ್ಕೆ ಮುದ್ದೆಗೆ ಮಾಡಿದೆ. ಇಲ್ಲಿ ಒಂದು ಲಾಸ್ಟಲ್ಲಿ ಒಂದು ಒಗ್ಗರಣೆ ಕೊಡೋಣ. 2 ಸತಿ ಒಗ್ಗರಣೆ ಕೊಟ್ಟಂಗಾಯಿತು. ಇಲ್ಲಿ ನೋಡಿ ಒಂದು ಸ್ವಲ್ಪ ತುಪ್ಪದ ಒಗ್ಗರಣೆ ಕೊಡ್ತಾಯಿದ್ದೀನಿ. ಈ ಕಾಳನ್ನ ಯಾವಾಗಲೂ ಒಗ್ಗರಣೆ ಕೊಟ್ಟೆ ಸಾರು ಮಾಡಬೇಕು, ಇಲ್ಲ ಹಸಿ ವಾಸನೆ ಇರುತ್ತೆ. ಸೊ ಅದರಿಂದ ಅದು ವೀಡಿಯೋ ಸ್ಕಿಪ್ ಆಗಿದೆ ನನಗೆ. ಫಸ್ಟೇ ಒಗ್ಗರಣೆ ಕೊಟ್ಟಿದ್ದೀನಿ ಕಾಳನ್ನ ಬೇಯಿಸೋದಕ್ಕೂ ಮುಂಚೆ. ಒಂದು ಬೆಳ್ಳುಳ್ಳಿ, ಈರುಳ್ಳಿ ಎಲ್ಲ ಹಾಕಿ. ಸೊ ಇಲ್ಲಿ ನೋಡಿ ಲಾಸ್ಟ್ ಒಗ್ಗರಣೆಗೆ ಸಾಸಿವೆ ಹಾಕ್ಕೊತಾಯಿದ್ದೀನಿ. ತುಪ್ಪ ಎಲ್ಲ ಕಾದಿದೆ, ಚೂರು ಎಣ್ಣೆನೂ ಕೂಡ ಹಾಕಿದ್ದೀನಿ. ಸಾಸಿವೆ ಸಿಡಿದ ನಂತರ ಚೂರು ಜೀರಿಗೆ ಕೂಡ ಹಾಕ್ಕೊತಾಯಿದ್ದೀನಿ ನೋಡಿ ಇಲ್ಲಿ. ಆದ ನಂತರ ಇಲ್ಲಿ ಒಗ್ಗರಣೆಗೆ ಮತ್ತು ಬೆಳ್ಳುಳ್ಳಿ, ಮೆಣಸಿನ್ಕಾಯಿ, ಕರಿಬೇವು ಹಾಕ್ಕೊತಾಯಿದ್ದೀನಿ. ಬೆಳ್ಳುಳ್ಳಿ ಬೇಡ ಅಂದವ್ರು ಸ್ಕಿಪ್ ಮಾಡ್ಕೊಳ್ಳಿ. ಸೊ ಈ ಬೆಳ್ಳುಳ್ಳಿ ಸ್ವಲ್ಪ ಗಮ್ಮನ್ನಾಗಿ ಒಂಬಣ್ಣ ಬಂದಾಗೆ ಇದು ಒಗ್ಗರಣೆ ಕೊಟ್ಟರೆ ಸಾರು ಟೇಸ್ಟೇ ತುಂಬ ಚೆನ್ನಾಗಿರುತ್ತೆ. ಸೊ ಯಾವುದೇ ಅಡುಗೆಗೆ, ಸಾರಿಗೆ ಲಾಸ್ಟಲ್ಲಿ ಒಂದು ಒಗ್ಗರಣೆ ತುಂಬ ಚೆನ್ನಾಗಿದೆ. ಸಾರಿನ ಟೇಸ್ಟೇ ತುಂಬ ಚೇಂಜ್ ಆಗಿಬಿಡುತ್ತೆ. ಸೊ ಒಗ್ಗರಣೆ ತುಂಬ ಇಂಪಾರ್ಟೆಂಟು ಯಾವುದೇ ಸಾರಿಗೆ ನಾವು. ಸೊ ಲಾಸ್ಟಲ್ಲಿ ಚೂರು ಹಿಂಗೆ ಹಾಕ್ಕೊತಾಯಿದ್ದೀನಿ ನಾನು. ಸೊ ರೆಡಿ ಆಯಿತು ನೋಡಿ ನಮ್ಮ ಒಗ್ಗರಣೆ. ಸೊ ಸಾರಿಗೆ ಹಾಕೊಳ್ಳೋಣ. ಇಲ್ಲಿ ಕುದೀತಾ ಇದೆ ಸಾರು. ಸೊ ಉಪ್ಪೆಲ್ಲ ನೀವು ನೋಡಿ ಹಾಕ್ಕೊಳ್ಳಿ, ಇನ್ನು ಸ್ವಲ್ಪ ಬೇಕು ಅನಿಸಿದ್ರೆ. ಎಲ್ಲ ಕರೆಕ್ಟಾಗಿತ್ತು. ನಾನು ಕುಕ್ಕರಲ್ಲಿ ಲಾಸ್ಟಲ್ಲಿ ಕಡಲೆಕಾಳು ಎಲ್ಲ ಬೇಯಿಸಿದ್ನಲ್ಲ, ಮೊಳಕೆ ಕಾಳು ತರಕಾರಿ, ಆವಾಗಲೇ ಉಪ್ಪು ಹಾಕಿದ್ದೆ. ಸೊ ಇವಾಗಲೂ ಬೇಕಾದರೆ ನೋಡ್ಕೊಂಡು ಮಾಡ್ಕೊಳ್ಳಿ. ಅದೇ ಕುಕ್ಕರಲ್ಲಿ ರೆಡಿ ಮಾಡಿದೆ ನೋಡಿ ಸಾಂಬಾರನ್ನ. ರೆಡಿ ಆಯಿತು ನಮ್ಮದು ಮಿಕ್ಸ್ಡು ಮೊಳಕೆ ಕಾಳು ಸಾರು. ಮುದ್ದೆಗಂತೂ ತುಂಬಾ ರುಚಿಯಾಗಿರುತ್ತೆ. ಇಲ್ಲಿ ಡಿಶ್ ಔಟ್ ಮಾಡ್ಕೊತಾ ಇದ್ದೀನಿ ನೋಡಿ ನಾನು. ರೆಡಿ ಆಯಿತು ನಮ್ಮದು ಸಾಂಬಾರು. ಸೊ ನಾನು ಮಧ್ಯಾಹ್ನ ಮುದ್ದೆ ಜೊತೆಗೆ ಮಾಡಿದ್ನಲ್ಲ ಅದನ್ನು ತೋರಿಸ್ತಾ ಇದ್ದೀನಿ. ತುಂಬಾ ಟೇಸ್ಟಿಯಾಗಿರುತ್ತೆ. ಚಪಾತಿಗೂ ಮಧ್ಯಾಹ್ನ ಮಾಡಿದ್ರೆ ನಿಮಗೆ ಚಪಾತಿಗೆ ಎಲ್ಲದಕ್ಕೂ ಅದೇ ಅಡ್ಜಸ್ಟ್ ಆಗುತ್ತೆ. ತುಂಬಾ ರುಚಿಯಾಗಿರುತ್ತೆ. ನೀವು ಎಲ್ಲ ಒಂದೇ ಒಂದು ಕಾಳು ಹಾಕು ಕೂಡ ಮಾಡ್ತೀವಲ್ವ, ಇದು ನಾನು 3 ಹಾಕಿ ಮಾಡ್ತಾಯಿದ್ದೆ, ಅದರಿಂದ ನಿಮಗೆ ತೋರಿಸ್ತಾ ಇದ್ದೀನಿ. ಸೊ ಈ ವಿಡಿಯೋ ನಿಮಗೆ ಇಷ್ಟ ಆಯಿತು ಅಂತ ಅಂದ್ಕೊಂಡಿದ್ದೀನಿ. ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಮತ್ತಷ್ಟು ರೆಸಿಪೀಸ್ ಜೊತೆ ಬರ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್. ಇದುವರೆಗೂ ನನ್ನ ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು.
ಥ್ಯಾಂಕ್ ಯು ಫಾರ್ ವಾಚಿಂಗ್. ಥ್ಯಾಂಕ್ ಯು.